ಹೋಗಿಲ್ವಾ? ಹೋಗಿದ್ಯಾ? ಹೇಗೆ ಶೇರಿಂಗ? ನಾಣ್ಯ ನಾಯ್ಕ ಇದ್ದಾರೆ, ವಾಸುದೇವ್ ನಾಯ್ಕ್, ಶಿವ ನಾಯ್ಕ್, ಐನೂರು, ಭೋಜ್ಯ ನಾಯ್ಕ್. ಭವನ ಮತ್ತೆ ದೇಣಿಗೆ ತಾಂಡಗಳಿಂದ ಮತ್ತೆ ಸದಸ್ಯರಿಂದ ಬಂದಿರತಕ್ಕಂತ ಒಟ್ಟು ಹಣ 1,80,00,000. ಅದರಲ್ಲಿ ನಾವು ಗುತ್ತಿಗೆದಾರರಿಗೆ ಅಂದ್ರೆ ಸರ್ಕಾರದಿಂದ ಏನು 1.5 ಕೋಟಿ ಬರಬೇಕು ಅದನ್ನು ಹೊರತುಪಡಿಸಿ 1,40,00,000 ನಾವು ಕೊಡಬೇಕಾಗಿತ್ತು. ಅದರಲ್ಲಿ ಇದುವರೆಗೂ 97 ಲಕ್ಷ ರೂಪಾಯಿ ಹಣವನ್ನ ನಾವು ಸಂಘಕ್ಕೆ ಬಂದಂತ ದೇಣಿಗೆಯ ಹಣವನ್ನ ಅವರಿಗೆ ಪಾವತಿ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನು ಅವರಿಗೆ ನಾವು 43 ಲಕ್ಷ ನಮ್ಮ ಸಂಘದಿಂದ ಕೊಡಬೇಕಾಗಿದೆ. ಸರ್ಕಾರದಿಂದ ಬರುವಂತ 1.5 ಕೋಟಿ ಹೊರತುಪಡಿಸಿ ಅವ್ರಿಗೆ ಕೊಡಬೇಕಾಗಿದೆ. ಇದೆಲ್ಲದರ ಹೊರತಾಗಿ ಇದುವರೆಗೆ ನಮಗೆ ಬಾಕಿ ಸಂಘದಲ್ಲಿ ಉಳಿತಕ್ಕಂಥ SB ಖಾತೆಯಲ್ಲಿ ಉಳಿತಕ್ಕಂಥ ಹಣ 4,51,888. ಇಷ್ಟು ಹಣ ನಮ್ಮ ಸಂಘದಲ್ಲಿ ಇವತ್ತು ಉಳಿತಾಯ ಖಾತೆಯಲ್ಲಿ ಇದೆ. ತಮ್ಮ ಮೂಲಕ ನಾನು ನಮ್ಮ ಸಮಾಜದ ಬಂಧುಗಳಿಗೆ, ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವಂಥದ್ದೇನು ಅಂತ ಹೇಳಿದ್ರೆ, ಕಳೆದ 3 ವರ್ಷಗಳಲ್ಲಿ ಏನು ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಒಂದೇ ₹1 ನಗದು ವ್ಯವಹಾರ ನಾವೆಲ್ಲೂ ಮಾಡಿಲ್ಲ. ಅಷ್ಟು ಹಣವನ್ನ ಥ್ರೂ ಚೆಕ್ ಪೇಮೆಂಟ್ ಮೂಲಕನೇ ನಾವು ಜನರಿಗೆ, ಗುತ್ತಿಗೆದಾರರಿಗೆ ಮತ್ತೆ ಬೇರೆ ಬೇರೆ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿದಿಲ್ಲ ಅವರಿಗೆ ನಾವು ಪಾವತಿಯನ್ನು ಮಾಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ. ಯಾಕೆ ಇದೆಲ್ಲವನ್ನು ತಮ್ಮ ಮೂಲಕ ನಮ್ಮ ಜನರಿಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮೊನ್ನೆ ಒಂದು ಪತ್ರಿಕೆಯಲ್ಲಿ ನಾವು ಗಮನಿಸಿದ್ವಿ, ಸಮಾಜದ ಕೆಲ ವ್ಯಕ್ತಿಗಳು ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಚಿವರಾಗಿದ್ದ ಮಧು ಬಂಗಾರಪ್ಪನವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ ಅವರು ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್ ಸಂಘದಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಇದನ್ನು ತನಿಖೆ ಮಾಡಿಸ್ಬೇಕು ಅಂತ ಹೇಳಿ. ಖಂಡಿತವಾಗಿ ಇಂಥ ಒಂದು ಯೋಚನೆಗಳು ಸಮಾಜದಲ್ಲಿ ನಡೆಯುವಂಥದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಆದ್ರೆ ತಮ್ಮ ಮೂಲಕ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ, ನಮ್ಮ ಸಮಾಜದ ಬಂಧುಗಳ ಮೂಲಕ ಅವ್ರನ್ನ ವಿನಂತಿ ಮಾಡ್ತೀನಿ, ಯಾರೇ ಆ ರೀತಿ ಯೋಚನೆ ಆಗಿದೆ ಅನ್ನೋಂಥದ್ದಾದ್ರೆ ಸಂಘದಲ್ಲಿ ಬಂದು ನಮ್ಮ ಲೆಕ್ಕಪತ್ರಗಳನ್ನ ನೋಡುವಂತ ಕೆಲಸ ಮಾಡಬೇಕು, ಕೇಳುವಂಥದ್ದಾಗಬೇಕು. ಯಾವುದೇ ರೂಪದಲ್ಲಿ ₹1 ಅವ್ಯವಹಾರ ನಡೆದಿದೆ ಅನ್ನೋಂಥದ್ದೇನಾದ್ರೂ ಸಾಬೀತಾದ್ರೆ ಅವ್ರು ಯಾವ ರೀತಿ ಶಿಕ್ಷೆ ಕೊಟ್ಟರು ಕೂಡ ಈ ಸಮಿತಿ ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇದೆ. ಅದು ಬಿಟ್ಟು ಸಮಾಜದ ಗೌರವಕ್ಕೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಬೀದಿಯಲ್ಲಿ ಹೋಗಿ ಸಮಾಜ ಬಂಧುಗಳಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸ, ಸಮಾಜದವ್ರ ಜೊತೆಯಲ್ಲಿ ಈ ರೀತಿ ತಪ್ಪು ಮಾಹಿತಿಗಳನ್ನ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಕೆಲಸವನ್ನ ಮಾಡಬಾರದು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಸರ್ಕಾರ ಇಲ್ಲ, ಇಲ್ಲಿ ಅಧ್ಯಕ್ಷರು ಬಿಜೆಪಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅಧ್ಯಕ್ಷರು ಬಂದು ಕೂರ್ತಾರೆ. ಈಗ ಅವಧಿ ಮುಗಿದಿದೆ, ಬಹಳಷ್ಟು ಜನ ಆಕಾಂಕ್ಷಿಗಳಿರ್ತಾರೆ, ನಾನಾಗ್ಬೇಕು. ಖಂಡಿತವಾಗಿ ನಾವು ಒಂದು ಕ್ಷಣ ಕೂಡ ಇಲ್ಲಿ ಕೂರೋದಕ್ಕೆ ರೆಡಿ ಇಲ್ಲ. ನಾವು ಕೂಡ ಎಷ್ಟು ಬೇಗ ಸಾಧ್ಯ ಇದೆ ಅಷ್ಟು ಬೇಗ ನಾವು ಕೂಡ ನಿರ್ಗಮನಕ್ಕೆ ನಾವು ಕೂಡ ಕಾಯ್ತಾ ಇದೀವಿ. ಆದ್ರೆ ಈ ಸಮಿತಿಯನ್ನು ನಂಬಿ ಕೆಲಸ ಮಾಡುವಂತ ಗುತ್ತಿಗೆದಾರರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಈ ಸಮಿತಿಯ ಜವಾಬ್ದಾರಿ ಇದೆ. ಅವರ ಒಂದು ಪೇಮೆಂಟ್ ಒಂದು ಮಾಡಿಸ್ಬೇಕಲ್ವಾ, ಆ ಕೆಲಸ ಮಾಡೋದಕ್ಕೋಸ್ಕರ ನಾವು ಇನ್ನೊಂದು 15-20 ದಿನ ನಾವು ಮುಂದುವರಿಯುವಂತ ಕೆಲಸವನ್ನು ಮಾಡ್ತೀವಿ. ಅವರ ಹಣ ಅವರಿಗೆ ತಲುಪು ಅಂದ್ರೆ ಒಂದು ಕ್ಷಣ ಕೂಡ ಈ ಸಮಿತಿ ಇರಲ್ಲ, ಡಿಸಾಲ್ವ್ ಮಾಡುವಂತ ತೀರ್ಮಾನ ನಾವು ತಗೊಂಡಿದ್ದೀವಿ. ಉಸ್ತುವಾರಿ ಸಚಿವರಿಗೆ ಹೇಳಾಗಿದೆ, ಅವರು ಕೂಡ ಏನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಮಾತಾಡಿದ್ರು, ಯಾಕೆ ಹಿಂಗ್ ಮಾಡ್ತಾರೆ ನಿಮ್ಮ ಸಮಾಜದವರು, ಇಂಥ ಕೆಲಸ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್.